ನೀವೇನಿಲ್ಲಿ? ನಾನಾ? ನೀನು ಒಬ್ಳೆ ಸೈಕಲ್ ಓಡಿಸ್ತಿದ್ದಲ್ಲ, ಅದಕ್ಕೆ ಜೊತೆಗೆ ಸೈಕಲ್ ಓಡಿಸೋಣ ಅಂತ. ನನ್ನ ಸೈಕಲ್ಲು. ಏಯ್, ಈಗ ಒಂದೆರಡು ಪ್ರಶ್ನೆ ಕೇಳ್ತೀನಿ, ಕರೆಕ್ಟಾಗಿ ಉತ್ತರ ಕೊಟ್ರೆ ಬಿಟ್ಬಿಡ್ತೀನಿ, ಇಲ್ಲ ಅನ್ಕೋ. ಅದೇನ್ ಕೇಳ್ಬೇಕೋ ಬೇಗ ಕೇಳಿ. ಮಾಯಾ ಮುತ್ತು ಹತ್ರ ಚಿತ್ರಕ್ಕನ್ ತಾಳಿ ಇಸ್ಕೊಂಡಿದ್ದು ನಿನ್ಗೆ ಗೊತ್ತು ತಾನೆ? ಆದ್ರೆ ಮಾಯಾ ಅದೇ ತರ ಒಂದು ಡೂಪ್ಲಿಕೇಟ್ ತಾಳಿ ಮಾಡಿಸಿದಾಳೆ. ಏನಿಗೆ ಮಾಡಿಸಿದಾಳೆ ಅದರಿಂದ ಇರೋ ಕತ್ತೆ, ಅದೇನು ಕರೆಕ್ಟಾಗಿ ಹೇಳ್ಬಿಟ್ರೆ ನೀನು ಬಿಟ್ಬಿಡ್ತೀನಿ. ಯಾವ ತಾಳಿ? ನಂಗೆ ಯಾವ ತಾಳಿನೂ ಗೊತ್ತಿಲ್ಲ. ಏ ಅಮೂಲ್ ಬೇಬಿ, ನಿಜ ಹೇಳು. ಲಾಸ್ಟ್ ಸರಿ ಕೇಳ್ತಾ ಇದ್ದೀನಿ, ನಿಜ ಹೇಳಿಲ್ಲ ಅಂದ್ರೆ. ಅಯ್ಯೋ ಬಿಡಿ, ನಂಗೆ ಯಾವ ತಾಳಿನೂ ಗೊತ್ತಿಲ್ಲ. ಗೊತ್ತಿಲ್ಲಲ್ಲ? ಗೊತ್ತಿಲ್ಲಲ್ಲ? ನೀವ್ ಹಿಂಗೆ ಮಾಡ್ತಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ತೀನಿ ಅಷ್ಟೇ. ಕೊಡ್ತೀಯಾ? ಅಯ್ಯೋ ಬಿಡಿ, ಯಾಕೆ ಇಷ್ಟೊಂದು ಟಾರ್ಚರ್ ಮಾಡ್ತಿದ್ದೀರಾ ನನ್ಗೆ? ಬಿಡಿ ಅಮ್ಮ. ಏಯ್, ನಾನು ಕೇಳೋ ಪ್ರಶ್ನೆ ಕರೆಕ್ಟಾಗಿ ಉತ್ತರ ಕೊಟ್ರೆ ಸರಿ, ಇಲ್ಲಾಂದ್ರೆ ಇಲ್ಲೇ ಊತ ಹಾಕ್ಬಿಡ್ತೀನಿ. ಇಲ್ಲ ಅಂದ್ರೆ ಏನ್ ಮಾಡ್ತೀರಾ? ನಂಗೇನು ಗೊತ್ತಿಲ್ಲ. ಏಯ್, ನಿಂಗೆ ಬಿರಿಯಾನಿ ಅಂದ್ರೆ ಇಷ್ಟ ತಾನೆ? ನೀನ್ ಏನಾಯ್ತು ಅಂತ ಕರೆಕ್ಟಾಗಿ ಹೇಳಿದ್ರೆ ನಿಂಗೆ ಬಿರಿಯಾನಿ ತರಿಸ್ಕೊಡ್ತೀನಿ, ಅದು ಬಿಸಿ ಬಿಸಿ. ನಿಜವಾಗ್ಲೂ? ನಿಜವಾಗ್ಲು ನಿನ್ಗೆ ನಂಬಿಕೆ ಬರಲಿಲ್ಲ ಅಂದ್ರೆ ಈಗಲೇ ಕಳಿಸ್ತೀನಿ ಹುಡುಗನ್ನ. ಲೇ, ಬಿರಿಯಾನಿ ತರ. ಮಾಯಾ ಬೇರೆ ಏನು ಹೇಳ್ಬೇಡ ಅಂದಿದ್ಲು, ಇವ್ರು ಬೇರೆ ಎದುರಿಸ್ತಾ ಇದ್ದಾರೆ. ಏನಪ್ಪ ಮಾಡ್ಲಿದ್ದೇವ್ರೆ? ಏಯ್, ಮನ್ಸಲ್ಲೇನೋ ಸ್ಕೆಚ್ ಆಗ್ತಿದ್ಯಾ ಅನ್ಸುತ್ತೆ. ಏನಿಲ್ಲ. ಏಯ್, ಹೇಳ್ತೀಯೋ ಇಲ್ವೋ? ನಾನು ಏನು ಹೇಳಲ್ಲ ಅಂತ ನಾನು ಪ್ರಾಮಿಸ್ ಮಾಡಿದ್ದೀನಿ. ನಿಜ ಹೇಳ್ತೀಯೋ ಇಲ್ಲ ಕತ್ಕೊಳಿಸ್ಲ ರಾಜಣ್ಣ? ನಿಜ ಹೇಳ್ತೀನಿ, ಆದ್ರೆ ಒಂದು ರಿಕ್ವೆಸ್ಟ್. ಏನು? ಈ ವಿಷಯನ ನಾನು ಹೇಳಿದ್ದು ಅಂತ ಮಾಯಿಂಗ್ ಗೊತ್ತಾಗ್ಬಾರ್ದು. ಸರಿ, ಮುಂದೆ ಕೇಳೋ. ಚಿತ್ರಕ್ಕೊಂದು ತಾಳಿ ಕಟ್ಟಿಸ್ಕೊಂಡ್ರೆ ಅವಳ ಪ್ರಾಣಕ್ಕೆ ಅಪಾಯ ಬರ್ಬೋದು ಅಂತ ಗೊತ್ತಾಯ್ತು, ಅದಕ್ಕೆ ಅವಳು ಡೂಪ್ಲಿಕೇಟ್ ತಾಳಿ ಮಾಡಿಸ್ಕೊಂಡ್ಲು. ತಾಳಿಂದ ಏನ್ ಅಪಾಯ ಬರುತ್ತೆ? ಮುತ್ತು ಸರ್ ಅಮ್ಮ ಮತ್ತೆ ಚಿತ್ರಕ್ಕ ತಾಳಿ ಕಟ್ಟಿಸ್ಕೊಂಡು ಸತ್ತೋದ್ರಲ್ವಾ, ಅದಕ್ಕೆ ಅವಳಿಗೂ ಆ ಥರ ತೊಂದರೆ ಆಗ್ಬೋದು ಅಂತ ಈ ಪ್ಲಾನ್ ಮಾಡಿದ್ಲು. ಮೇನ್ ಮ್ಯೂಸಿಕ್ ಬಾ. ಅವತ್ತು ತಾಳಿ ಮಿಸ್ ಆಯ್ತು, ಅದಕ್ಕೆ ಮುತ್ತು ಸರು ಮಾಯಿನ ಮದ್ವೆ ಆಗಲಿಲ್ಲ. ಮದ್ವೆನ ಕ್ಯಾನ್ಸಲ್ ಮಾಡಕ್ಕೆ ಮೇನ್ ಕಾರಣನೇ ಆ ತಾಳಿ ಇಲ್ಲದೆ ಇರೋದು. ಇಂಥ ತಪ್ಪು ಮಾಡಿರೋಳಿಗೆ ಸರಿಯಾದ ಶಾಸ್ತಿ ಆಗ್ಬೇಕು. ಅಂಜಲಿ, ಇದೆಲ್ಲ ಮಾಡಿದ್ದು ಸುಮ್ಮನೆ ಮನ್ಸಿಗೆ ಹಚ್ಕೊಬೇಡ, ಏನೂ ಇಲ್ಲ. ನಿನ್ ಕೈ ಮುಗಿದು ಕೇಳ್ಕೊಂತೀನಿ, ನನಗೆ ಸಹಾಯ ಮಾಡು. ಮಾಯಿನ ಬಣ್ಣ ಬಯಲಾಗ್ಬೇಕು ಪ್ಲೀಸ್. ನೀವೇನೇ ಹೇಳಿದ್ರು ಮಾಡ್ತೀನಿ, ಆದ್ರೆ ನನ್ನನ್ನು ಮಾತ್ರ ಸಿಗಾಕ್ಸ್ಬೇಡಿ ಆಯ್ತಾ? ಖಂಡಿತ ಸಿಗಾಕ್ಸಲ್ಲ. ಥ್ಯಾಂಕ್ ಯು ಸೋ ಮಚ್. ಗೌತಮ್, ನೀನು ಅಂಜಲಿ ಎಲ್ಲರೂ ಸೇರ್ಕೊಂಡು ನಮ್ಮ ಹತ್ರ ಇರೋ ಡೂಪ್ಲಿಕೇಟ್ ತಾಳಿ, ಅವಳ ಹತ್ರ ಇರೋ ತಾಳಿ ಎರಡನ್ನೂ ಮಿಕ್ಸ್ ಮಾಡಿ ಮಾತಾಡಬೇಕು. ನೋಡು, ನಮ್ಮ ಮನೆಗೆ ಹೋಗ್ತೀವಿ, ಆ ತಾಳಿ ಈ ತಾಳಿ, ನನ್ನ ಹತ್ರ ಒಂದು ತಾಳಿ ಇದೆ, ಅದು ನೀವು ಮಾಡಬೇಕು ಪ್ಲೀಸ್. ನಿಮ್ಮಕ್ಕೆಲ್ಲ ಮಾಡೋಕ್ಕಾಗುತ್ತೆ. ಆ ಥರ ಮಾಡಿದ್ರೆ ಖಂಡಿತ ಮಾಯಿನ ಮೂಗು ಮುರಿಬೋದು ನಾವು. ತುಂಬ ಬೀಗೋರ್ ಕಾಲು ಮುರಿಯೋದಕ್ಕೆ ಸರಿಯಾದ ಅಸ್ತ್ರ ಸಿಕ್ಕಿದೆ. ಮಾಯಾ, ಈ ಸರಿ ನೀನು ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ಸರಿ, ಬನ್ನಿ ಹೋಗೋಣ. ಏನಾಯ್ತು? ಮತ್ತು ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕು. ಮತ್ತು ನೀವು ಹೀಗಿರೋದು ನೋಡಿದ್ರೆ ಏನೋ ಸೀರಿಯಸ್ ವಿಷಯನೇ ಅಂತ ಅನ್ಸುತ್ತೆ. ಷಣ್ಮುಗಣ್ಣ, ಫಸ್ಟ್ ನಿಮ್ಮ ಹತ್ರ ತಾಳಿ ತೋರಿಸಿ ಅಣ್ಣಂಗೆ. ತೋರ್ಸು. ಇದು ಚಿತ್ರನ್ ತಾಳಿ, ಪೂಜೆ ಮಾಡ್ಸಕ್ಕೆ ಅಂತ ಗೌತಮಿಗೆ ಕೊಟ್ಟಿದ್ವಿ. ಇದು ನೀನ್ ಯಾಕೆ ಇಟ್ಕೊಂಡಿದ್ಯಾ? ಇಷ್ಟೇ ಅಲ್ಲ,
2 ತಾಳಿ? ಅದೇ ನಮಗೂ ಆಶ್ಚರ್ಯ ಆಗ್ತಿರೋದು ಮುತ್ತಣ್ಣ. ಚಿತ್ರಕ್ಕನ ತಾಳಿ ಒಂದೇ ಇರೋದು, 2 ಬರಕ್ಕೆ ಹೇಗೆ ಸಾಧ್ಯ? ನೀನೇ ಕೊಟ್ಟಿದ್ದು ಅಂದಮೇಲೆ ಹೇಗೆ ಬಂತು ಅಂತ ನೀನೇ ಹೇಳಬೇಕು. ಮುತ್ತು, ಮಾಯಂಗೆ ನೀನು ಚಿತ್ರಕ್ಕನ ತಾಳಿ ಕೊಟ್ಟಿದ್ಯಾ, ಆದರೆ ಮಾಯಾ ಒಂದು ಡೂಪ್ಲಿಕೇಟ್ ತಾಳಿ ಮಾಡಿಸಿದಾಳೆ. ಯಾಕೆ ಮಾಡಿಸಿದಾಳೆ, ಹೇಗೆ ಮಾಡಿಸಿದಾಳೆ ಯಾರಿಗೂ ಗೊತ್ತಿಲ್ಲ. ಆದರೆ ಈ ಡೂಪ್ಲಿಕೇಟ್ ತಾಳಿ ಮಾಡಿಸಿರೋದ್ರಿಂದ ಒಂದು ದೊಡ್ಡ ಕಾರಣ ಇದೆ. ಅದು ನೀನೇ ಕೇಳಬೇಕು, ಪೂರ್ತಿಯಾಗಿ ನೀನೇ ವಿಚಾರಿಸಬೇಕು ಮುತ್ತು. ಮಾಯಾ, 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 ಮಾಯಾ. ಮಾವ, ನಾನು ನಿಂಗೆ ಚಿತ್ರನ ತಾಳಿ ಕೊಟ್ಟಿದ್ದೆ, ಅದೇ ಥರ ಇನ್ನೊಂದು ತಾಳಿ ಯಾಕೆ ಮಾಡಿಸಿದ್ಯಾ? ಇನ್ನೊಂದು ತಾಳಿನ? ನನಗೆ ಅರ್ಥ ಆಗ್ಲಿಲ್ಲ. ಇಲ್ಲಿ ನೋಡಿಲಿ, ಇದು ಚಿತ್ರನ ತಾಳಿ, ಇದೇ ಥರ ಇನ್ನೊಂದು ಡೂಪ್ಲಿಕೇಟ್ ತಾಳಿ ಯಾಕೆ ಮಾಡಿಸಿದ್ಯಾ? ನಾನಾ? ಇಲ್ಲ ಮಾವ, ನಾನ್ಯಾಕೆ ಇನ್ನೊಂದು ಮಾಡಿಸ್ಲಿ? ನೀನೇ ಮಾಡ್ತಿದ್ದು ಅಂತ ಷಣ್ಮುಗ ಹೇಳ್ತಾನೆ, ನೀನು ನೋಡಿದ್ರೆ ಇಲ್ಲ ಅಂತಿದ್ಯಾ. ಯಾವ ಸತ್ಯ ಯಾವ ಸುಳ್ಳು? ನಾನೇನಾದ್ರೂ ಆ ರೀತಿ ತಪ್ಪು ಮಾಡಿದ್ರೆ ನಿಮ್ಮ ಹತ್ರ ಹೇಳ್ಕೊತಿದ್ದೆ ಅಲ್ವಾ ಮಾವ? ನೀನು ಸುಳ್ಳು ಹೇಳ್ತಿಲ್ವಾ? ಒಂದು ನಿಮಿಷ ಇರು ಮುತ್ತು. ಸರಿ ಬಾ, ಈಗ ಹೇಳು. ಯಾರೋ ಇವರು? ಆ ಡೂಪ್ಲಿಕೇಟ್ ತಾಳಿ ಮಾಡಿಸಿರೋ ಆಚಾರ್ಯ ಇವರೇ. ಆಚಾರ್ಯ, ನಿಮ್ಗೇನು ಗೊತ್ತೋ ಎಲ್ಲ ವಿಷಯನೂ ಎಲ್ರಿಗೂ ಕೇಳಿಸೋ ಥರ ಜೋರಾಗಿ ಹೇಳಿ. ಇದರಲ್ಲಿ ಹೇಳೋದೇನಿದೆ, ಮಾಯಮ್ಮವರು ಮತ್ತು ಅವ್ರ ಫ್ರೆಂಡ್ ಅಂಜಲಿ ಅವರು ಒಂದು ತಾಳಿ ತಗೊಂಬಂದು ಕೊಟ್ಟರು. ಇದೇ ಥರ ಇನ್ನೊಂದು ಡೂಪ್ಲಿಕೇಟ್ ತಾಳಿ ಬೇಕು ಮಾಡಿಕೊಡಿ ಅಂದರು, ಮಾಡಿಕೊಟ್ಟಿದ್ದೀನಿ ಅಷ್ಟೇ ಸರ್. ಇದ್ರ ಮೇಲೂ ನೀನೇನು ಸುಳ್ಳು ಹೇಳೋಕ್ಕಾಗಲ್ಲ. ಸತ್ಯ ಏನು ಅಂತ ಒಪ್ಕೋ. ಇನ್ನೊಂದು ತಾಳಿ ಯಾಕೆ ಮಾಡಿಸ್ದೆ? ಅದು ಮಾವ, ಅದು ಇದು ಏನೋ ಬೇಕಾಗಿಲ್ಲ, ನನಗೆ ಬೇಕಾಗಿರೋದು ಸತ್ಯ. ಈ ತಾಳಿ ಮಾಡ್ತಿದ್ದು ನೀನೇ ತಾನೆ? ಈ ತಾಳಿ ಮಾಡ್ತಿದ್ದು ನೀನೇ ತಾನೆ? ಹೌದು. ಆಚಾರ್ಯ ಷಣ್ಮುಖ ಹೇಳ್ತಿರೋದು ನಿಜಾನೇ. ನಾನೇ ಈ ತಾಳಿ ಮಾಡ್ಸಕ್ ಹೇಳಿದ್ದು. ಆದ್ರೆ ನಿಮಗೆ ಇನ್ನೊಂದು ವಿಷಯ ಗೊತ್ತಿಲ್ಲ ಮಾವ, ನಾನು ಈ ರೀತಿ 1 ಅಲ್ಲ 5 ತಾಳಿ ಮಾಡಕ್ ಹೇಳಿರೋದು. ಐದು ತಾಳಿನ? ನೀವು ನನ್ನ ಕ್ಷಮಿಸ್ಬೇಕು ಮಾವ. ನಾನು ಅವತ್ತು ಚಿತ್ರಕ್ಕನ್ ತಾಳಿ ಕಟ್ಟಿಸ್ಕೋಬೇಕು ಅಂತ ಹೇಳಿದಾಗ ನೀವೇನ್ ಹೇಳಿದ್ರಿ ನೆನಪಿದ್ಯಾ? ಈ ತಾಳಿಗೆ ದೋಷ ಇದೆ, ಇದನ್ನ ಕಟ್ಟಿಸ್ಕೊಂಡ್ರೆ ನಾನು ನೆಮ್ಮದಿಯಾಗಿ ಬಾಳಕ್ಕಾಗಲ್ಲ, 1-2 ದಿನ ಕೂಡ ಖುಷಿಯಾಗಿ ನಿಮ್ ಹೆಂಡತಿಯಾಗಿರಕ್ಕಾಗಲ್ಲ ಅಂತ ಹೇಳಿದ್ರಿ. ಆಗ ನಾನು ನಿಮ್ಮ ಮಾತಿಗೆ ಒಪ್ಕೊಂಡೆ. ಆದ್ರೆ ಆ ತಾಳಿ ಮೇಲಿರೋ ಪ್ರೀತಿ ನನಗೆ ಕಡಿಮೆ ಆಗ್ಲಿಲ್ಲ ಮಾವ. ಹೇಗಾದ್ರೂ ಮಾಡಿ ಆ ತಾಳಿಗಿರೋ ದೋಷನ ನಿವಾರಣೆ ಮಾಡ್ಸೋಣ ಅಂತ ತೀರ್ಮಾನ ಮಾಡಿದೆ. ಈ ತಾಳಿನ 5 ಜೋಡಿಗಳಿಗೆ ದಾನ ಮಾಡಿ ಅವ್ರ ಮದ್ವೆ ಮಾಡಿಸಿ ಅವರಿಂದ ಆಶೀರ್ವಾದ ಪಡ್ಕೊಂಡ್ರೆ ತಾಳಿ ದೋಷ ನಿವಾರಣೆ ಆಗತ್ತೆ ಅಂತ ಹೇಳಿದ್ರು. ನಾನು ನಿಮ್ ಜೊತೆ 1 ಅಲ್ಲ 2 ಅಲ್ಲ 100 ವರ್ಷ ನೆಮ್ಮದಿಯಾಗಿ ಬಾಳ್ಬೇಕು ಅಂತ ಆಸೆ ಇಟ್ಕೊಂಡಿದ್ದೀನಿ ಮಾವ. ಆ ಆಸೆಯಿಂದಾನೆ ನಾನು ಈ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿಸಿದ್ದು. ತಾಳಿ ದೋಷ ನಿವಾರಣೆ ಆದ್ಮೇಲೆ ಈ ತಾಳಿ ಕಟ್ಟಿಸ್ಕೊಂಡ್ರೆ ಏನು ತೊಂದರೆ ಆಗಲ್ಲ, ನಾನು ಸುಮ್ಮಂಗ್ಲಿಯಾಗಿ ಬಾಳ್ತೀನಿ ಅಂತ ಹೇಳಿದ್ರು. ಅಮ್ಮನ್ನು ಚಿತ್ರಕ್ಕನ್ನು ಕಳ್ಕೊಂಡಿರೋ ನೀವು ಮತ್ತೆ ನನ್ನನ್ನು ಕಳ್ಕೊಂಡು ಒಂಟಿಯಾಗಿ ಬಾಳ್ಬಾರ್ದು ಅನ್ನೋ ಉದ್ದೇಶಕ್ಕೆ ನಾನು ಇಷ್ಟೆಲ್ಲ ಮಾಡಿದ್ದು ಮಾವ. ನಾನೇನಾದ್ರೂ ತಪ್ಪು ಮಾಡಿದ್ರೆ ದಯವಿಟ್ಟು ನನಗೆ ಕ್ಷಮಿಸಿ ಮಾವ. ಮಾಯಾ, ಇದನ್ನ ನನ್ನ ಹತ್ರ ಹೇಳಿದ್ರೆ ನಾವು ಒಪ್ಕೊಳ್ಳಲ್ಲ ಅಂತಿದ್ನಾ? ಈ ಮನೇಲಿ ನಾನು ಏನೇ ಮುಖ್ಯವಾದ ಕೆಲಸ ಮಾಡೋಕೆ ಹೋದ್ರೂ ಅದಕ್ಕೆ ಅಡ್ಡಿ ಮಾಡೋರು ತುಂಬ ಜನ ಇದ್ದಾರೆ ಮಾವ. ಅದಕ್ಕೆ ಎಲ್ಲ ಅರೇಂಜ್ಮೆಂಟ್ಸ್ ಆಗೋಗ್ಲಿ, ಆಮೇಲೆ ನಿಮ್ಮ ಹತ್ರ ಬಂದು ಹೇಳ್ಕೊಳ್ಳೋಣ ಅಂತ ಅನ್ಕೊಂಡೆ. ಆದರೆ ಅಷ್ಟರಲ್ಲೇ ನಿಮಗೆ ಗೊತ್ತಾಯ್ತು ಮಾವ. ಮಾಯಾ, ನಮ್ಮನೇಲಿ ಒಳ್ಳೆ ಕೆಲಸಕ್ಕೆ ಅಡ್ಡಿ ಮಾಡೋವಂಥವ್ರು ಯಾರೂ ಇಲ್ಲ, ಎಲ್ಲ ನಿಮ್ಮ ಭ್ರಮೆ ಅಷ್ಟೇ. ಆಚಾರ್ಯ, ಮಾಯಾ ಏನು ಹೇಳಿದಳೋ ಅದನ್ನೆಲ್ಲ ಮಾಡಿಬಿಡಿ. ಸರಿ ಮುತ್ತಣ್ಣ, ನಾನಿನ್ನು ಬರ್ತೀನಿ.
ಮಾಯಾ, 5 ಜೋಡಿಗಳಿಗೆ ತಾಳಿದಾನ ಯಾವಾಗ ಮಾಡಬೇಕು ಅಂದ್ಕೊಂಡಿದ್ಯಾ? ನಾಡಿದ್ದು ಮಾವ. ಮಾಯಾ, ದೋಷ ನಿವಾರಣೆ ಮಾಡೋದಕ್ಕೆ ಏನೇನು ಮಾಡಬೇಕು ಅಂತ ಪುರೋಹಿತರ ಹತ್ರ ಕೇಳು. ಈ ಒಳ್ಳೆ ಕೆಲಸನ ಮಾಡಿ ಮುಗಿಸೋಣ. ಥ್ಯಾಂಕ್ ಯು ಮಾವ, ಥ್ಯಾಂಕ್ ಯು ಸೋ ಮಚ್. ಮಿಸ್ಟರ್ ಷಣ್ಮುಗ, ಯಾಕೆ ಆಫ್ ಆಗೋಗ್ಬಿಟ್ಟಿದ್ದೀರಾ? ನೀವು ಈ ಮಾಯನ ಸಿಕ್ಕಾಕ್ಸ್ಬೋದು ಅಂತ ಅನ್ಕೊಂಡಿದ್ದು ತಪ್ಪೇನಲ್ಲ, ಆದ್ರೆ ಅದು ಸಾಧ್ಯನೇ ಅಲ್ಲ ಅಂತ ನಿಮಗೆ ಮುಂಚೆನೆ ಗೊತ್ತಿರ್ಬೇಕಿತ್ತು. ಯಾಕಂದ್ರೆ ಈ ಮಾಯ ಬೇರೆ ಲೆವೆಲ್ ಅಲ್ಲೇ ಇದ್ದಾರೆ. ನನ್ನನ್ನ ಮುತ್ತು ಮಾವನ ಮುಂದೆ ಅವಮಾನ ಮಾಡಿಸ್ಬೇಕಿತ್ತು ಅಂದ್ರೆ ನೀವು ಸ್ವಲ್ಪ ಡಿಫ್ರೆಂಟ್ ಆಗಿ ಯೋಚನೆ ಮಾಡ್ಬೇಕಿತ್ತು, ಸ್ವಲ್ಪ ಬುದ್ಧಿ ಉಪಯೋಗಿಸ್ಬೇಕಾಗಿತ್ತು. ಮಾಯಾ, ತುಂಬಾ ಕೊಬ್ಬೇಡ. ಇವತ್ತೊಂದಿನ ನೀನು ಮಿಸ್ ಆಗಿರ್ಬೋದು, ಆದ್ರೆ ಒಂದಿನ ಸಿಗಾಕೊಂಡ್ಯಾ. ಇದನ್ನ ಹಗಲ್ಗನ್ಸು ಅಂತ ಹೇಳ್ತಾರೆ ಷಣ್ಮುಗ. ನನ್ ಜೊತೆ ಮೈಂಡ್ ಗೇಮ್ ಮಾಡ್ಬೇಕಂದ್ರೆ 1 ಸಲ ಅಲ್ಲ 2 ಸಲ ಅಲ್ಲ 10 ಸರಿ ಯೋಚನೆ ಮಾಡ್ಬೇಕು. ಯಾಕಂದ್ರೆ ನಾನು ಯಾವಾಗ ಯಾವ ರೀತಿ ರೂಟ್ ಚೇಂಜ್ ಮಾಡ್ತೀನಿ, ಯಾರ ಬಾಣನ ರಿವರ್ಸ್ ಅಲ್ಲಿ ಕಳಿಸ್ತೀನಿ ಅಂತ ನನಗೆ ಗೊತ್ತಾಗಲ್ಲ. ಅದಕ್ಕೆ ಕಾಮಾಗಿರು ಐಶು, ಕಾಮಾಗಿರು. ಇನ್ನು ನನ್ನ ಮದ್ವೆ ಆಗಿಲ್ಲ. ನನ್ನ ಮದ್ವೆ ಒಂದಾಗ್ಲಿ, ನಿನಗೂ ಈ ಮನೆಗೂ ಇರೋ ಕನೆಕ್ಷನ್ ಹೇಗ್ ಕಟ್ ಮಾಡ್ತೀನಿ ಅಂತ ನೋಡ್ತೀನಿ. ಓಹ್, ಇಂಪಾರ್ಟೆಂಟ್ ವಿಷಯ ಹೇಳದೆ ಮರ್ತ್ಬಿಟ್ಟೆ. ನಾಡಿದ್ದು ನಾನು ದೇವಸ್ಥಾನದಲ್ಲಿ ತಾಳಿ ದೋಷ ಪರಿಹಾರ ಪೂಜೆ ಇಟ್ಕೊಂಡಿದ್ದೀನಿ. ಎಲ್ಲರೂ ಮಿಸ್ ಮಾಡದೆ ಬರಬೇಕು. ಒಂದು ಸ್ಪೆಷಲ್ ಇನ್ವೈಟ್ ಇದೆ, ಬೆಳ್ಳಿ, ನೀನಂತೂ ಬರಲೇಬೇಕು. ಓಕೆನಾ? ಬಾಯ್. ಐದು ಜೋಡಿ ಮದುವೆ ಮಾಡಿಸೋ ಪ್ರಯತ್ನನ? ಮಾಯ ಹೇಳಿರೋ ಈ ಸುಳ್ಳು ಅವಳನ್ನೇ ಅಪಾಯಕ್ಕೆ ತಳ್ಳುತ್ತೆ. ಯಾವ ರೀತಿ ಹೇಳ್ತಿದ್ರ ತಾಯಿ? ನೀನು ನಿಜ ಹೇಳಿದ್ರೆ ಯಾವುದೇ ಅಪಾಯನೂ ಇಲ್ಲ. ಸತ್ಯ ಕಹಿ ಆದರೂ ಆರೋಗ್ಯಕ್ಕೆ ಒಳ್ಳೆಯದೇ. ಆದರೆ ಈ ಸುಳ್ಳು ವಿಷದ ಥರ ನಮ್ಮನ್ನೇ ಸ್ವಲ್ಪ ಸ್ವಲ್ಪ ನಾಶ ಮಾಡ್ತಾ ಹೋಗುತ್ತೆ. ನನ್ನ ಭಯ ಇದಲ್ಲ ತಾಯಿ. ಮಾಯಿಂಗೆ ಜ್ಯೋತಿಷರು ಹೇಳಿರೋ ಪ್ರಕಾರ 5 ಜನಕ್ಕೆ ತಾಳಿದಾನ ಮಾಡಿದ್ರೆ ದೋಷ ಪರಿಹಾರ ಆಗುತ್ತೆ ಅಂತ ಹೇಳಿದ್ದಾರೆ. ಅದೇ ರೀತಿ ದೋಷ ಪರಿಹಾರ ಆಗಿ ಮುತ್ತುಗೂ ಮಾಯಿಂಗೂ ಮದುವೆ ಆಗ್ಬಿಟ್ರೆ, ಮುತ್ತು ಮಾಯಿಂಗ್ ಕೊರಳಿಗೆ ಚಿತ್ರಕ್ಕಂತ ತಾಳಿ ಕಟ್ಬಿಟ್ರೆ, ಒಂದು ವೇಳೆ ಮದುವೆ ನಡೆದಿದ್ದೆ ಆದ್ರೆ ನನ್ನ ಬೆಳ್ಳಿ ಸ್ಥಿತಿನ ನನಗೆ ನೆನ್ಸ್ಕೊಳಕ್ಕೂ ಆಗಲ್ಲ ತಾಯಿ. ನಾನು ಯಾವ್ದು ಆಗಬಾರ್ದು ಅನ್ಕೊಂಡಿದ್ನು ಅದನ್ನೇ ಮಾಡಿ ಅಂತ ಹೇಳ್ತಿದ್ದ ತಾಯಿ. ಪೂಜೆಗೆ ಹೋದ್ರೆ ಅಲ್ಲಿ ಮಾಯಿಂಗ್ ಆಶೀರ್ವಾದ ಮಾಡ್ತಿರೋದೆಲ್ಲ ಬೆಳ್ಳಿ ನೋಡಿದ್ರೆ ನಿಜವಾಗ್ಲೂ ಹೊಡೆದು ತಳ್ಕೊಳ್ಳಲ್ಲ. ಅವಳು ಮನಸ್ಸು ಮಗು ಇದ್ದಾಗೆ ಸ್ವಲ್ಪ ನೋವಾದರೂ ಹತ್ತು ಬಿಡ್ತಾಳೆ. ಮತ್ತೆ ಸಮಾಧಾನ ಮಾಡಕ್ಕೆ ಮುತ್ತುನೇ ಬರಬೇಕು ತಾಯಿ. ಆ ಮದುವೆ ನಡೆಯೋ ಸ್ಥಳಕ್ಕೆ ಬೆಳ್ಳಿ ಹೋಗ್ಲಿ ಅಂತ ಹೇಳ್ತಿರೋದು ನಾನಲ್ಲ, ನಮ್ಮನ್ನೆಲ್ಲ ಕಾಯೋ ಆ ಜಕ್ಕಮ್ಮ ತಾಯಿ. ನಿಜ ಹೇಳ್ತಿದ್ದೀರಾ? ಮಾಯ ಎಷ್ಟೇ ಪ್ರಯತ್ನ ಪಟ್ಟರು ಎಲ್ಲರ ಆಶೀರ್ವಾದ ಪಡ್ಕೊಳ್ಳೋದು ಮಾಯ ಅಲ್ಲ, ಬೆಳ್ಳಿನೇ. ಇದು ಯಾವ ರೀತಿ ಸಾಧ್ಯ ಅನ್ನೋದು ನಿನಗೂ ಗೊತ್ತಾಗ್ತಿಲ್ಲ ಅಲ್ವಾ? ಇಲ್ಲ ತಾಯಿ, ಮಾಯ ತನಗೆ ಒಳ್ಳೇದಾಗ್ಲಿ ಅಂತ ಎಲ್ಲ ಏರ್ಪಾಡುಗಳು ಮಾಡ್ಕೊಂಡಿರ್ತಾಳೆ. ಮತ್ತೆ ಬೆಳ್ಳಿಗೆ ಹೇಗೆ ಆಶೀರ್ವಾದ ಸಿಗುತ್ತೆ? ಯಾವುದನ್ನ ಮನ್ಸರೇ ನಂಬ್ತಾರೋ ಅದು ಹಾಗೇ ಆಗುತ್ತೆ. ಬೆಳ್ಳಿ ವಿಷಯದಲ್ಲೂ ಅದೇ ಆಗೋದು. ಭಕ್ತಿ, ವಿನಯತೆ, ಒಳ್ಳೆತನ ತುಂಬಿರೋ ಬೆಳ್ಳಿ ಮನಸ್ಸಿಗೆ ಇವತ್ತು ಕಷ್ಟ ಆದರೂ ಮುಂದೊಂದಿನ ಸಂತೋಷ ಸಿಕ್ಕೇ ಸಿಗುತ್ತೆ. ಅದು ಮುತ್ತುನ ಮದುವೆ ಆಗೋದ್ರಿಂದ ಅವಳ ಸಂತೋಷ ದುಪ್ಪಟ್ಟವಾಗುತ್ತೆ. ತಾಯಿ, ಆ ಕಾಲ ಬರುತ್ತೆ ಅಂತೀರಾ? ಖಂಡಿತ ಬಂದೇ ಬರುತ್ತೆ. ಅದಕ್ಕೂ ಮುಂಚೆ ನೀನೊಂದು ಕೆಲಸ ಮಾಡಬೇಕು. ಏನು ಮಾಡ್ಬೇಕು ಹೇಳಿ ತಾಯಿ? ಏನು ಮಾಡ್ಬೇಕು ಹೇಳಿ? ಊರಿಗೆಲ್ಲ ಡಂಗೂರ ಓಡಿಸ್ಬೇಕು.
ಡಂಗೂರ ಬಾರಿಸ್ಬೇಕಾ? ಯಾವ ವಿಷಯಕ್ಕೆ ಬಾರಿಸ್ಬೇಕು ನನಗೇನು ಅರ್ಥ ಆಗ್ತಿಲ್ಲ. ಕೇಳ್ರಪ್ಪ ಕೇಳ್ರಿ, ಇದೇ ತಿಂಗಳು 25ನೇ ತಾರೀಕು ನಮ್ಮ ದೇವಸ್ಥಾನದಲ್ಲಿ ತಾಳಿ ಪೂಜೆ ನಡೀತಾ ಇದೆ. ದೋಷ ಪರಿಹಾರಕ್ಕೋಸ್ಕರ ಪೂಜೆ ನಡೆಯೋದ್ರಿಂದ 5 ಜನಕ್ಕೆ ತಾಳಿ ಕೊಟ್ಟು ಮದುವೆ ಮಾಡಿಸ್ತಾರಪ್ಪ. ಜೋಡಿಗಳಿಗೆ ಬೆಳ್ಳಿ ಅಂದವರು ತಾಳಿ ಕೊಟ್ಟು ಮದುವೆ ನಡೆಸ್ತಾರಪ್ಪ. ಊರಿನ ಜನರೆಲ್ಲ ಬಂದು ಈ ಪೂಜೆಗೆ ಸರಿಗೆ ದೊಡ್ಡ ಮನೆಯವ್ರು ಆಗ್ನೇ ಆಗಿದೆಪ್ಪ. ಬೆಳ್ಳಿ ನಮ್ಮ ಮನೆ ಮಗಳಿದ್ದಂಗೆ ಅವ್ರು ಪೂಜೆ ಮಾಡ್ತಿದ್ರೆ ನಾವು ಹೋಗ್ಬೇಕು. ಈ ಪೂಜೆಯಿಂದ ಆದ್ರೂ ಬೆಳ್ಳಿ ಮುತ್ತಣ್ಣ ಮದುವೆ ಆದ್ರೂ ಸಾಕು. ಮಾಯಾ, ಬೆಳ್ಳಿ ಕೈಲಿ ಹೇಗೆ ಪೂಜೆ ಮಾಡಿಸ್ತೀನಿ ಅಂತ ನೋಡ್ತಾ ಇರು. ಅಂದ್ರೆ ಬೇಕು ಬೇಕು ಅಂತಾನೆ ನನ್ನ ಸಿಕ್ಕಾಕೊಳ್ಳೋ ಹಾಗೆ ಮಾಡಿದ್ಯಾ? ಅಫ್ಕೋರ್ಸ್. ಅಂದ್ರೆ ಷಣ್ಮುಗ ಇರೋ ವಿಷಯನೆಲ್ಲ ಮುತ್ತು ಸರ್ ಹತ್ರ ಹೇಳ್ತಾನೆ ಅಂತ ನಿಂಗೆ ಮುಂಚೆನೆ ಗೊತ್ತಿತ್ತಾ? ಹೌದು. ನೀನೇ ಷಣ್ಮುಗ ಹತ್ರ ಹೋಗಿ ಸಿಕ್ಕಾಕೊಳ್ಳೋದು, ಸಿಕ್ಕಾಕೊಂಡ್ಮೇಲೆ ಎಲ್ಲ ಸತ್ಯನೂ ಬಾಯ್ ಬಿಡೋದು. ಆ ಸತ್ಯದಿಂದನೇ 5 ಜೋಡಿಗಳಿಗೆ ತಾಳಿದಾನ ಮಾಡಿ ಅವರಿಂದ ಆಶೀರ್ವಾದ ಪಡ್ಕೊಳ್ಳೋದು. ಹೇಗಿದೆ ಪ್ಲಾನ್? ಇದೊಂದು ಸ್ವಲ್ಪ ಕಾಸ್ಟ್ಲಿ ಪ್ಲಾನ್ ಅಂತ ಅನಿಸ್ತಿಲ್ಲ? ನನ್ನನ್ನೇನು ಅಷ್ಟೊಂದು ದಡ್ಡಿ ಅನ್ಕೊಂಡಿದ್ಯಾ? ಷಣ್ಮುಗ ಹೇಗಾದ್ರೂ ಮಾಡಿ ನನ್ನ ಮುತ್ತು ಮಾವನ ಹತ್ರ ಸಿಕ್ಕಾಕ್ಸೋಕ್ ಮಾಡಿರೋ ಪ್ಲಾನ್ನ ನಾನು ಗುರುಗಳ ಹತ್ರ ಡಿಸ್ಕಸ್ ಮಾಡಿದೆ. ಆಗ ನನಗೆ ಇನ್ನೊಂದು ಮುಖ್ಯವಾದ ವಿಷಯ ಗೊತ್ತಾಯ್ತು. ಏನಂದ್ರೆ ಚಿತ್ರನ್ ತಾಳಿಯಲ್ಲಿ ನಿಜವಾಗ್ಲೂ ದೋಷ ಇದೆಯಂತೆ. ಅದಕ್ಕೆ ಪರಿಹಾರವಾಗಿ 5 ಜೋಡಿಗಳಿಗೆ ತಾಳಿ ದಾನ ಮಾಡಿ ಅವ್ರ ಮದುವೆ ಮಾಡಿಸ್ಬೇಕು, ಜೊತೆಗೆ ಅವ್ರ ಆಶೀರ್ವಾದನೂ ಪಡ್ಕೋಬೇಕು ಅಂತ ಹೇಳಿದ್ರು. ಈ ವಿಷಯ ಎಲ್ಲ ಹೇಗಾದ್ರೂ ಮಾಡಿ ಮುತ್ತು ಮಾವನ್ಗೆ ತಲುಪಿಸ್ಬೇಕಾಗಿತ್ತು. ಜೊತೆಗೆ ಆ ಷಣ್ಮುಗ ಹಾಕ್ತಿರೋ ಬೆದರಿಕೆಗಳನ್ನ ಸಂಭಾಳಿಸ್ಬೇಕಿತ್ತು. ಈ ವಿಷಯಗಳನ್ನೆಲ್ಲ ಆಟ್ ಎ ಟೈಮ್ ಹೇಗೆ ಮ್ಯಾನೇಜ್ ಮಾಡೋದು ಅಂತ ಯೋಚನೆ ಮಾಡಿದಾಗ ನನಗೆ ಸಿಕ್ಕಿದ ಬಕ್ರ ನೀನೆ. ಆ ಷಣ್ಮುಗ ನಿನ್ನ ಕರ್ಕೊಂಡು ಹೋಗಿ ಏನಾದ್ರೂ ಒಂದು ಸಾಧನೆ ಮಾಡಬೇಕು ಅಂತ ಹೋಗ್ತಾರೆ. ಆದ್ರೆ ಅದರಿಂದ ನಿಜವಾಗ್ಲೂ ಉಪಯೋಗ ಆಗಿದ್ದು ನನಗೆ ಮಾತ್ರ. ಅಲ್ಲ ಮಾಯಾ, ಗುರುಗಳು ಈ ರೀತಿ ಪರಿಹಾರ ಹೇಳಿದ್ದಾರೆ ಅನ್ನೋ ವಿಷಯನ ನನಗೂ ಹೇಳಲಿಲ್ವಲ್ಲೇ? ಹೌದೌದು, ನಾನು ಬಂದು ನಿನ್ನ ಹತ್ರ ಹೇಳ್ತಿದ್ದೆ, ನೀನು ತಗೊಂಡೋಗಿ ಅದನ್ನು ಷಣ್ಮುಗ ಹತ್ರ ಹೇಳ್ತಿದ್ದೆ. ಆಗ ನಿಜವಾಗ್ಲೂ ಲಾಸ್ ಆಗ್ತಿದ್ದು ನನಗೇನೆ. ಅಂದ್ರೆ ಷಣ್ಮುಗ ಅನ್ನೋ ದೊಡ್ಡ ಮೀನು ಹಿಡಿಯೋದಕ್ಕೆ ನನ್ನ ಚಿಕ್ಕ ಎರೆಹುಳಾಗಿ ಬಳಸ್ಕೊಂಡ್ಯಾ? ಸಖತ್ ತಲೆ ಕಣೆ ಮಾಯ. ಇರೋ 1 ತಲೆಯಲ್ಲಿ 10 ಥರ ಯೋಚನೆ ಮಾಡ್ತೀಯಾ. ಗ್ರೇಟ್. ಎಲ್ಲ ಟೈಮಲ್ಲೂ ನಾವು ಯಾರು ಎಂಥವ್ರು ಅಂತ ಪ್ರೂವ್ ಮಾಡೋ ಅವಶ್ಯಕತೆ ಇರಲ್ಲ. ಆದರೆ ಅವಶ್ಯಕತೆ ಬಂದಾಗ ನಾನು ಡೆಫಿನೆಟ್ ಆಗಿ ಪ್ರೂವ್ ಮಾಡದೆ ಬಿಡೋದಿಲ್ಲ. ಇದಿನ್ನೂ ಸ್ಟಾರ್ಟಿಂಗ್ ಅಷ್ಟೇ. ಕ್ಲೈಮ್ಯಾಕ್ಸಲ್ಲಿ ಇನ್ನೂ ತುಂಬ ಟ್ವಿಸ್ಟ್ ಇದೆ. ಜಸ್ಟ್ ವೇಟ್ ಆ್ಯಂಡ್ ವಾಚ್. ಇಲ್ಲಿದ್ದೀರಾ? ಡಂಗೂರ ಬಾರಿಸಿ ಊರಲ್ಲಿರೋರಿಗೆಲ್ಲ ಬೆಳ್ಳಿಯಿಂದನೇ ಪೂಜೆ ಅಂತ ಹೇಳಿದ್ದಾಯ್ತು. ನಾವು ಮನೇಲಿರೋ ಎಲ್ಲ ಕೆಲಸರು ರಜೆ ಕೊಟ್ಟಾಯ್ತು. ಸೂಪರ್ ಸೂಪರ್. ಹೇ, ಮಾಯಿಂಗ್ ಇದರಿಂದ ಏನು ಡೌಟ್ ಬರಲಿಲ್ಲ ಅಲ್ಲ? ಪೂಜೆ ಗಡ್ಬಿಡಿಲಿ ಅವಳಿಗೆ ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಟೈಮೇ ಇಲ್ಲ ಅಣ್ಣ. ಆದ್ರೂ ಒಂದ್ಸರಿ ಬಂದು ಕೆಲ್ಸವ್ರು ಎಲ್ಲಿ ಅಂತ ಕೇಳಿದ್ಲು. ಏನೋ ಹೇಳಿ ಹೇಗೋ ಮ್ಯಾನೇಜ್ ಮಾಡಿದೆ. ನಾವ್ ಈ ರೀತಿ ಬೆಳ್ಳಿನೇ ಪೂಜೆ ಮಾಡಿಸ್ತಿರೋದು ಅಂತ ಡಂಗೂರ ಬಾರಿಸಿರೋದು ಊರವ್ರಿಗೆಲ್ಲ ಇದು ತಿಳಿದಿರೋದು. ಇದು ಯಾವುದೇ ವಿಷಯ ಮಾಯಿಂಗ್ ತಿಳಿದೇ ಇರೋ ಹಾಗೆ ನೋಡ್ಕೋಬೇಕು. ಈಗ ಪ್ಲಾನ್ ಪ್ರಕಾರ ಯಾವ ಕೆಲಸದವರು ಮಾಯಾಗೆ ಹೇಳ್ದಾರಾಗ ಮಾಡಿದಾಯ್ತು. ಇನ್ನು ಮಿಕ್ಕಿರೋದು ಅವ್ರ ಫ್ರೆಂಡ್ಸು ಗೊತ್ತಾಗ್ದಿರೋ ಥರ ನಾವು ಮ್ಯಾನೇಜ್ ಮಾಡ್ತೀವಿ. ಮಾಯಂಗ್ ತಾಳಿ ದೋಷ ಪರಿಹಾರ ಪೂಜೆ ಬಗ್ಗೆ ಹೇಳೋಕೆ ಇನ್ಯಾರಿದ್ದಾರೆ? ಯಾಕಿಲ್ಲ, ನಮ್ಮ ಬೈರ ಇದಾನಲ್ಲ. ಬೈರಂಗ್ ಗೊತ್ತಿರೋರು ಇವರಲ್ಲಿ ತುಂಬಾ ಜನ ಇದ್ದಾರೆ. ಬೈರನ್ ಬಿಸಿ ಮಾಡಿಬಿಟ್ರೆ ಮಾಯಿಂಗ್ ಯಾವುದೇ ವಿಷಯ ಗೊತ್ತಾಗಲ್ಲ. ನಾವೇನ್ ಮಾಡಬೇಕು ಅಂದ್ರೆ ಅವನ್ನ ಕರ್ಕೊಂಡು ಹೋಗಿ ಹಾ ಷಣ್ಮುಗಣ್ಣ, ಬಿಸಿ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟಿದ್ರಲ್ಲ ಹಾಗೆ ಮಾಡ್ತೀನಿ. ಅವ್ರನ್ನ ಬಿಸಿ ಮಾಡಕ್ ಹೋಗಿ ಆಮೇಲೆ ನೀವು ಫುಲ್ ಬಿಸಿ ಆಗ್ಬಿಟ್ರೆ ನಮ್ ಪ್ಲಾನ್ ಫ್ಲಾಪ್ ಆಗತ್ತೆ. ಹುಷಾರು. ಅಕಟ ನನ್ನಂತ ಗುಡ್ ಬಾಯ್ ಮೇಲೆ ಎಂತ ಆರೋಪ. ಛೇ 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 ಛೇ. ಷಣ್ಮುಗಣ್ಣ, ನನ್ನಂತ ಪ್ಯೂರ್ ಗೋಲ್ಡ್ ಅಂತ ಸ್ವಲ್ಪ ಹೇಳಿ. ನೀವು ಪ್ಯೂರ್ ಗೋಲ್ಡೋ ಇಲ್ವೋ ಅಂತ ಅಲ್ಲಿ ನಡ್ಕೊಳ್ಳೋದ್ರ ಮೇಲೆ ಗೊತ್ತಾಗುತ್ತೆ. ಯೋಚನೆ ಮಾಡಿ ನಡ್ಕೊಳ್ಳಿ ಬಾಸ್. ಬೈರ, ಮದುವೆಗೆ 5 ಜೋಡಿಗಳನ್ನ ಪ್ರಿಪೇರ್ ಮಾಡಬೇಕು.
ಆ ಜೋಡಿಗಳಲ್ಲಿ ಒಂದು ಜೋಡಿ ಮಿಸ್ ಆದರೂ ಕೂಡ ಮತ್ತೊಬ್ಬರು ಅವ್ರ ಜಾಗ ತಗೊಳ್ಳೋ ಥರ ರೆಡಿ ಮಾಡ್ಕೊಂಡಿರ್ಬೇಕು. ಈ ತಾಳಿ ದೋಷ ಪರಿಹಾರ ಪೂಜೆಯಲ್ಲಿ ಯಾವುದೇ ರೀತಿ ಕೊರತೆ ಬರಬಾರ್ದು. ಈ ಕೆಲಸನ ಅಚ್ಚುಕಟ್ಟಾಗಿ ಮಾಡಿ ಮುಗಿಸೋಕ್ಕೆ ನಮಗೆ ಸಮಯ ಸಿಕ್ಕಿದೆ ಮಾಯ. ಮುತ್ತಣ್ಣ ಇದಕ್ಕೆ ಒಪ್ಕೊಂಡಲ್ಲ, ನಮಗದೇ ಅದೃಷ್ಟ. ಅದು ನಿಜಾನೇ. ಹಾಗೆ ಚಿತ್ರನ್ ತಾಳಿ ಥರನೇ ಇನ್ನೊಂದು 5 ತಾಳಿನ ರೆಡಿ ಮಾಡೋಕ್ಕೆ ಆಚಾರ್ಯಗೆ ಹೇಳಿದ್ದೀನಿ. ಅದನ್ನು ಸ್ವಲ್ಪ ಫಾಲೋ ಅಪ್ ಮಾಡಿಬಿಡು. ನಾನು ಎಲ್ಲ ನೋಡ್ಕೋತೀನಿ ಅಂತ ಹೇಳಿದ್ನಲ್ಲ ಮಾಯ, ನೀನು ತಲೆ ಕೆಡಿಸ್ಕೋಬೇಡ, ಬಿಟ್ಟಾಕು. ಒಂದು ಆನೆನ ಕೆಡ್ಡಕ್ಕೆ ಬೀಳ್ಸಕ್ಕೆ ಅಂತ ಸುತ್ತ ಜನ ತುಂಬಿಕೊಂಡಿದ್ದಾರೆ ಭೈರ. ನಾನು ಒಂದೇ ಒಂದು ಸಣ್ಣ ಮಿಸ್ಟೇಕ್ ಮಾಡಿದ್ರು ಕೂಡ ಇಷ್ಟು ವರ್ಷದಿಂದ ಕಾಪಾಡ್ಕೊಂಡು ಬಂದಿದ್ದೆಲ್ಲ ಒಂದೇ ಸರಿ ನೆಲ್ಸಮ್ಮ ಆಗೋಗುತ್ತೆ. ಅದಕ್ಕೆ ಈ ವಿಷಯನ ಮತ್ತೆ ಮತ್ತೆ ನಿನಗೆ ಹೇಳ್ತಿದ್ದೀನಿ. ನಾನು ಮುತ್ತು ಮಾವ ಆ 5 ಜೋಡಿಗಳಿಗೆ ತಾಳಿದಾನ ಮಾಡಿ ಅವ್ರ ಮದುವೆ ಮಾಡಿಸಿ ಆಶೀರ್ವಾದ ಪಡ್ಕೊಂಡ್ರೆ ಸಾಕು. ಇಷ್ಟು ದಿನ ನಮಗೆ ಅಂಟಿದ ದೋಷಗಳಿಗೆಲ್ಲ ಪರಿಹಾರ ಆಗತ್ತೆ. ಜೊತೆಗೆ ನನ್ನ ಮದುವೆಗೂ ದಾರಿ ಸುಲಭ ಆಗತ್ತೆ. ಈ ಕೆಲಸ ಒಂದಾದ್ರೆ ನೀನು ಮುತ್ತು ಮಾವನ ಹೆಂಡತಿ ಆಗ್ತಿ ಅಂತ ಗುರುಗಳು ಹೇಳಿದ್ದಾರೆ. ಈ ಕೆಲಸ ಅಚ್ಚುಕಟ್ಟಾಗಿ ನಾನು ಮಾಡ್ತೀನಿ. ಷಣ್ಮುಗ, ಇಷ್ಟು ದಿನ ಒಂದು ಲೆಕ್ಕ, ಇನ್ಮುಂದೆ ಒಂದು ಲೆಕ್ಕ. ನಿನ್ನ ಮೇಲೆ ನಾನು ಹೇಗೆ ರಿವೆಂಜ್ ತೀರಿಸ್ಕೋತೀನಿ ಅಂತ ತುಂಬ ಹತ್ರದಿಂದನೇ ನೋಡ್ತೀಯ. ನೋಡೋ ಹಾಗೆ ನಾನು ಮಾಡ್ತೀನಿ. ಈ ಚಕ್ರವ್ಯೂಹದಿಂದ ನಿನ್ನ ತಂಗಿ ಬೆಳ್ಳಿನ ಹೇಗೆ ಕಾಪಾಡ್ಕೋ. ಅದು ನಿನ್ನ ಕೈಲಿ ಸಾಧ್ಯ ಆದರೆ ಮಾತ್ರ. ವಾವಾ, ಇದು ಅಮೆರಿಕದಿಂದ ತರಿಸಿರೋದು ಸ್ಕಾಚ್ ವಿಸ್ಕಿ. ಹಾಕೊಡ್ತೀನಿ ತಾಳಿ. ಕೊಡು ಕೊಡು ಕೊಡು. ಅಯ್ಯೋ ಬಾವಾ, ಇದು ವಿಸ್ಕಿ ಸಾರೆ ಪ್ಯಾಕೆಟ್ ಅಲ್ಲ, ಕಳ್ಸುಟ್ಟೋಗ್ಬಿಡುತ್ತೆ. ಹಾಕೊಡ್ತೀನಿ. ಹೌದಾ? ಸರಿ ಆಯ್ತು, ಹಾಕಪ್ಪ. ಇದು ಹಾಕಿ ಬಾಬಾ. ಸಾಕು ಬಾವಾ. ಹೌದಾ? ಜ್ಯೂಸ್ ಹಾಕೊಡ್ತೀನಿ ಬಾವಾ. ತುಂಬಾ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ ಬಾಬಾ, ಬಹಳ ಚೆನ್ನಾಗಿದೆ. ಇನ್ನೊಂದ್ಸರಿ ಕೊಟ್ಕೊಂಡ್ಬಿಡ್ತೀನಿ. ಒಳ್ಳೆ ಎಣ್ಣೆ ಬೇರೆ ತಂದ್ಕೊಟ್ಟಿದ್ದೀರಾ. ನಿಮ್ಮ ಹೆಸರು ಹೇಳ್ಕೊಂಡು ಶಿವ ಅಂದ್ಬಿಡ್ತೀನಿ. ಸಾಕು ಬಾವಾ, ಸಾಕು. ಈಗಲೇ ಜಾಸ್ತಿ ಆಯ್ತು. ಇನ್ನ ಟೈಮ್ ಇದೆ ಬಾವಾ, ಆರಾಮಾಗಿ ಕೂತ್ಕೊಂಡು ಕುಡಿಯೋಣ. ಆದ್ರೂ ಈ ಎಣ್ಣೆ ಬಹಳ ಮಜಾ ಕೊಡ್ತಿದೆ ಬಾಬಾ. ಆ ಟ್ರ್ಯಾಕ್ ಬರ್ತಾ ಇರ. ಮನೇಲಿ ಎಲ್ಲರೂ ನಿಮ್ಮದು ಅದೇನೋ ಬುಧ 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 ಅಂತ ಕರೀತಾ ಇರ್ತಾರೆ. ಅದ ಮನೇಲಿ ಗೌತಮ್ ಬುದ್ಧ ಅಂತ ಕರೀತಾರೆ, ಆದ್ರೆ ನನ್ನ ಒರಿಜಿನಲ್ ಹೆಸರು ಗೌತಮ್ ಅಂತ. ಗೌತಮ ಗೌತಮ. ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಮರ್ಯಾದಿನೇ ಕಮ್ಮಿ ಆಯ್ತಲ್ಲಪ್ಪ. ಬಾಬಾ, ಯಾಕಷ್ಟು ದೂರ ಕೂತಿದ್ಯಾ? ಬಾಬಾ ಹತ್ರ ಬಾ, ಬಾ, ನೀನ್ ಹತ್ರ ಬಾ. ನೀನು ಗೌತಮ್, ಬಹಳ ಚೆನ್ನಾಗಿದೆ ಅಲ್ಲ ಹೆಸರು ನಿಮ್ದು? ಗೌತಮ್, ಚೆನ್ನಾಗಿದೆ ಚೆನ್ನಾಗಿದೆ. ನೀವು ಬಹಳ ಒಳ್ಳೆಯವರು. ಆದ್ರೂ ನಾನು ನಿಮ್ಮನ್ನು ಅಷ್ಟೊಂದೆಲ್ಲ ಮಾತಾಡ್ಸಿಲ್ಲ. ಯಾಕೆ ಗೊತ್ತಾ? ನೀವು ಯಾವಾಗಲೂ ಆ ಷಣ್ಮುಗನ ಕಡೆನೆ. ಇದ್ಮೇಲೆ ನೀವು ನಮ್ಮ ಪಾರ್ಟಿನೇ. ಪಾರ್ಟಿ ಗುರ್ತಾಗಿ ಈ ಬಾಟ್ಲು ಇಟ್ಬಿಡೋಣ. ಏನಂತೀರ ಬಾಬಾ? ಚೆನ್ನಾಗಿದೆ. ಅಯ್ಯೋ ನಿಧಾನ ಬಾಬಾ, ನಿಧಾನ. ಇನ್ನ ಇರ್ಬೇಕು ನೀವು. ಇವೆಲ್ಲ ಏನು ಆಗಲ್ಲ ಬಾಬಾ. ನನಗೆ ನಾನೊಂದು ವಿಷಯ ಹೇಳ. ನಿಮ್ಮ ಹೆಸರು ಗೌತಮ್ ಅಂತ ಇಡ್ಲೇಬಾರ್ದಿತ್ತು. ಮತ್ತಿನ್ನೇನು ಇರ್ಬೇಕಿತ್ತು ಬಾಬಾ? ನೋಡಕ್ಕೆ ಎಷ್ಟು ಚೆನ್ನಾಗಿದ್ದೀರಾ, ಒಳ್ಳೆ ಬೆಡ್ಡೆ ಥರ ಇದ್ದೀರಾ. ನಾನು ಏನಂತ ಕರೀಲಿ? ಬೆಣ್ಣೆ 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 ಅಂತಾನೆ ಕರಿತೀನಿ ಬಾಬಾ ನಿಮ್ಮನ್ನ. ಬೆಣ್ಣೆ ಅಂತ, ಸರಿನಾ? ಬೆಣ್ಣೆ ಅಪ್ಪ, ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಹಾಗಾದ್ರೆ ನಾನು ಇನ್ಮೇಲೆ ನಿಮ್ಮನ್ನು ಹಾಗೆ ಕರಿತೀನಿ. ಅಯ್ಯೋ, ನಾನು ಯಾಕೆ ಎಲ್ರೂ ಹಾಗೆ ಕರಿಬೇಕು ಬಾಬಾ? ನೀವು ಒಂದು ಕೆಲಸ ಮಾಡಿ, ನೀವು ಹೆಸರೇ ಬದಲಾಯಿಸ್ಕೋಬೇಡಿ. ಬಾಬಾ ಹೆಸರು ಯಾಕೆ? ಏನೇನ್ ಬೇಕೆಲ್ಲ ಚೇಂಜ್ ಮಾಡ್ಬಿಡಿ. ಸರಿ ಸರಿ ಸರಿ. ನಾನು ಅಷ್ಟ ಟೈಟ್ ಆಗಿಲ್ಲಪ್ಪ, ಸ್ಟಡಿ ಆಗಿದ್ದೀನಿ. ನೋಡ್ತೀರಾ? ಕೂತ್ಕೊಳ್ಳಿ. ಸ್ಟಡಿ ಆಗಿದ್ದೀನಿ ಬಾಬಾ, ತುಂಬಾ ಸ್ಟಡಿ ಆಗಿದ್ದೀನಿ. ಈಗ ಅಂತಾರಾಷ್ಟ್ರೀಯ ವಾರ್ತೆ ಓದುತ್ತಿರುವವರು ನಿಮ್ಮ ಹೆಸರೇನೋ ಅಲ್ಲ, ನನ್ನ ಹೆಸರೇನೋ ಯಾರೋ ಒಬ್ರು ಓದುತ್ತಿದ್ದಾರೆ. ಊರಲ್ಲಿ
ಹುಲಿ ಕಾಟ ಜಾಸ್ತಿ ಆಗಿದೆ, ಅದಕ್ಕೆ ಅದನ್ನು ಹಿಡಿದು ತಂದು ಝೂನಲ್ಲಿ ಬಿಟ್ಟಿದ್ದಾರೆ. ಯಪ್ಪ ಈ ಮನುಷ್ಯ ಬೆಳಿಗ್ಗೆ ಸ್ಟ್ರಿಕ್ಟ್ ಆಫೀಸರ್ ಥರ ಆಡ್ತಾನೆ, ಸ್ವಲ್ಪ ಒಳಗೆ ಹೋಗ್ತಿದ್ದಂಗೆ ಕೋತಿ ಥರ ಆಡ್ತಾನೆ. ಬಾವಾ ಏನಾದ್ರೂ ಹೇಳಿದ್ರಾ? ಇಲ್ಲ ಬಾಬಾ ಏನಿಲ್ಲ, ಹಾಕೊಡ್ತೀನಿ. ಇನ್ನೊಂಚೂರು ಹಾಕಿ, ಭಾಳ ಚೆನ್ನಾಗಿದೆಪ್ಪ. ಇನ್ನೊಂಚೂರು ಹಾಕಿ ನೀವು. ಬಾವಾ ಏನಾಯ್ತು ಬಾವಾ? ಏನಾಯ್ತು? ಬೆಣ್ಣೆಪ್ಪ. ಯಾರು? ನೀನೇಪ್ಪ, ನೀನೇ. ನೀವೆಷ್ಟು ಒಳ್ಳೆಯವರು. ಐ ಲವ್ ಯು ಬೆಣ್ಣೆಪ್ಪ. ಇನ್ನೊಂದು ಕಿಸ್ ಕೊಟ್ಬಿಡ್ತೀನಿ. ಎಷ್ಟು ಒಳ್ಳೆಯವರು ಬೆಣ್ಣೆಪ್ಪ ನೀವು. ಇದೇ ದುಃಖಕ್ಕೆ ಇನ್ನೊಂದು ಚೂರು ಕುಡ್ಕೊಂಡ್ಬಿಡ್ತೀನಿ. ಹುಷಾರು ಬಾವಾ, ಹುಷಾರು. ಆಗೋತಮ್ಮ. ಷಣ್ಮುಗಣ್ಣ, ಪ್ಲ್ಯಾನ್ ಸಕ್ಸಸ್. ಈ ಪಾರ್ಟಿನ ಮುಗಿಸಿ ಎಲ್ಲ ಖಲಾಸ್. ಇನ್ನು ನಾಳೆ ಇನ್ನು ಎಷ್ಟೊತ್ತಿಗೆ ಎದ್ದೇಳ್ತಾನೋ ಗೊತ್ತಿಲ್ಲ. ಸೂಪರು. ಇನ್ನು ಮುಂದಿನ ಕೆಲಸ ನಾನು ಹೇಗೆ ಮಾಡ್ತೀನಿ ಅಂತ ನೋಡ್ತಾ ಇರೋ. ಐಶು, ಗೌತಮ್, ಇನ್ನ ಎಷ್ಟೊತ್ತು ಬರಕ್ಕೆ? ದೇವಸ್ಥಾನಕ್ಕೆ ಹೋಗಕ್ ಲೇಟ್ ಆಗ್ತಿದೆ. ಇವರಿಬ್ರು ಪ್ರೇಮಿಗಳನ್ನ ಒಟ್ಟಿಗೆ ಬಿಟ್ಬಿಟ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ನಿನ್ನೂ ಮುತ್ತುನು ಒಂದೇ ಜಾಗದಲ್ಲಿ ಬಿಟ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ವಲ್ಲ. ಆಗ ಷಣ್ಮುಗಣ್ಣನ ಬಾಯ್ಸ್ ಅಲ್ವಾ? ಎಲ್ಲಿದ್ದಾರೆ ಇವರು? ಎಲ್ಲಿ? ಷಣ್ಮುಗಣ್ಣ, ಲೇ ನೀನು ಒತ್ತಡ ಜೊತೆಗಿದ್ರೆ ನಿಮಗೂ ಸಮಯ ಹೋಗೋದೇ ಗೊತ್ತಾಗಲ್ಲ. ಈಗ ದೇವಸ್ಥಾನಕ್ಕೆ ಹೋಗ್ತೀವಲ್ಲ, ಎಷ್ಟು ಮಾತಾಡ್ತೀರಾ ನೋಡಿ, ನನಗೆ ಬೇಜಾರು. ಹೋಗಿ ಷಣ್ಮುಗಣ್ಣ. ಹೋಗೋಣ. ಮುತ್ತು ಬಂದ ತಕ್ಷಣ ನಾವು ಹೋಗೋಣ. ಮಾವ, ಮಾಯಾ, ಏನ್ರೇ ಬೇಗ ರೆಡಿ ಆಗಿ ಅಂದ್ರೆ ಇನ್ನೂ ಸುತ್ತಾಡ್ತಿದ್ದೀರಾ? ಅಯ್ಯೋ, ನಾವು ರೆಡಿ ಆಗಿದ್ದೀವಿ, ನೀನು ರೆಡಿ ಆದರೆ ಸಾಕು. ವಾವ್ ಮಾಯಾ, ನೀನ್ ಈ ರೀತಿ ರೆಡಿಯಾಗಿ ಮುತ್ತು ಸರ್ ಜೊತೆ ದೇವಸ್ಥಾನಕ್ಕೆ ಹೋಗೋದನ್ನ ಊರ್ ಜನ ಏನಾದ್ರು ನೋಡಿದ್ರೆ ತುಂಬಾ ಖುಷಿ ಪಡ್ತಾರೆ ಕಣೆ. ಮದ್ವೆ ಆಗ್ದೇನೆ ಗಂಡ ಹೆಂಡತಿ ಅಂತ ಅನ್ಕೊಂಡ್ಬಿಡ್ತಾರೆ. ಯಾಕೆ ಗೊತ್ತಾ, ನೀನಷ್ಟು ಮುದ್ದ ಕಾಣಿಸ್ತಿದ್ಯಾ. ಹಾಗೆ ಹೊಗಳಿಸ್ಕೋಬೇಕು ಅಂತ ತಾನೆ ನಾನು ಇಷ್ಟೆಲ್ಲ ತಯಾರಿ ಮಾಡ್ಕೊಂಡಿರೋದು. ಸರಿ, ಅದ್ ಬಿಡಿ. ನೀವಿಬ್ರು ಏನ್ ಮಾಡ್ಬೇಕು ಅಂದ್ರೆ, ಐಶು, ಷಣ್ಮುಗ, ಗೌತಮ್ ಯಾವ್ಯಾವ ರೀತಿಲಿ ಮಾತಾಡ್ಕೋತಿದ್ದಾರೆ, ನನ್ನ ವಿರುದ್ಧ ಏನೇನು ಪ್ಲಾನ್ ಮಾಡ್ತಿದ್ದಾರೆ ಅಂತ ಗಮನಿಸ್ಬೇಕು. ಸರಿ ಮಾಯಾ, ಹಾಗೆ ಮಾಡ್ತೀವಿ. ಸರಿ, ಈಗ ದೇವಸ್ಥಾನಕ್ಕೆ ಹೋಗಕ್ಕೆ ಲೇಟ್ ಆಗ್ತಿದೆ, ನಡೀರಿ ಹೋಗೋಣ. ಮುತ್ತಣ್ಣ, ಚೆನ್ನಾಗಿದ್ದೀಯಾ? ಚೆನ್ನಾಗಿದ್ದೀನಮ್ಮ, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಪ್ಪ.
ಜೋಡಿ ನೋಡ್ತಾ ಇದ್ರೆ ಸಾಕ್ಷಾತ್ ಶಿವಪಾರ್ವತಿನೇ ತೆರೆಗೆ ಇದು ಬಂದಂತೆ ಅನ್ಸುತ್ತೆಪ್ಪ. ಅಯ್ಯೋ ದೊಡ್ಡ ಮಾತಾಜಿ. ಆಕಾಶದಲ್ಲಿ ನಕ್ಷತ್ರಗಳು ಹೇಗೆ ಮಿಂಗ್ತವೋ ಹಾಗೆ ಈ ಊರಲ್ಲಿ ನೀವು ನಕ್ಷತ್ರಗಳ ತರ ಹೊಳಿತಾ ಇರ್ಬೇಕು. ಹೌದು, ಮದುವೆ ಊಟ ಯಾವಾಗ ಹಾಕಿಸ್ತೀಯಾ? ಆದಷ್ಟು ಬೇಗ ಮದುವೆ ಊಟನೂ ಹಾಕ್ಸ್ತೀನಿ ಅಜ್ಜಿ. ಹಂಗೆ ಹೇಳಪ್ಪ. ಮಾಯಾ, ನಿನ್ನ ಮುತ್ತಣ್ಣನ ಜೋಡಿ ಸೂಪರ್ ಆಗಿದೆ ಅಂತ ನಾನು ಹೇಳಿರ್ಲಿಲ್ವಾ? ಈಗ ನೋಡು, ಊರ್ ಜನನು ಅದನ್ನೇ ಹೇಳ್ತಿದ್ದಾರೆ. ಹೌದು, ಅದಕ್ಕೆ ಈ ಅಜ್ಜಿ ಸಾಯೋಕ್ಕೂ ಮುಂಚೆ ನಮ್ಮ ಮದುವೆ ಊಟ ಹಾಕ್ಸ್ಬಿಡ್ಬೇಕು. ಬನ್ನಿ ಹೋಗೋಣ. ಷಣ್ಮುಗಣ್ಣ, ಇಲ್ಲಿ ಆಗ್ತಿರೋದು ಬೇರೆ, ಮಳೆ ಬರ್ತಿರೋದೇ ಇಲ್ಲೋ, ಖುಷಿ ಪಡ್ತಿರೋರೆ ಯಾರೋ. ಗೌತಮ್, ಇದು ಸ್ಟಾರ್ಟಿಂಗ್ ಅಷ್ಟೇ, ಹೋಗ್ತಾ ಹೋಗ್ತಾ ಇದೆ ನೋಡು ಚಮತ್ಕಾರ. ಬಾ ಮೇಲೆ ನೋಡುವಂತೆ. ಅಜಯ್ ಬಂದ್ಬಿಡಿ. ಓ ನಮಸ್ಕಾರ ಮುತ್ತಣ್ಣ. ನಮಸ್ಕಾರ, ಚೆನ್ನಾಗಿದ್ದೀರಾ? ಚೆನ್ನಾಗಿ, ಹೇಗಿದೆಯಾ? ಚೆನ್ನಾಗಿದೆ ಮುತ್ತಣ್ಣ. ಮುತ್ತಣ್ಣ, ಜೋಡಿಯಾಗಿ ಪೂಜೆಗಂತ ಬರ್ತಿದ್ದೀರಾ, ಆದಷ್ಟು ಬೇಗ ನೀವಿಬ್ರು ಗಂಡ ಹೆಂಡತಿಯಾಗಿ ಬರಬೇಕು. ಇದೆಲ್ಲ ಊರ್ನವ್ರ ಆಸೆ. ಮುತ್ತಣ್ಣ, ಊರವ್ರ ಕಣ್ಣೆಲ್ಲ ನಿಮ್ಮ ಜೋಡಿ ಮೇಲೆ ಇದೆ. ಮನೆಗೆ ಹೋದ್ಮೇಲೆ ಆದಷ್ಟು ಬೇಗ ದೃಷ್ಟಿ ತಕೊಂಡ್ಬಿಡಿ. ನೀವು ಹೇಳ್ದಾಗೆ ಆಗ್ಲಿ. ಮನೆಗೆ ಹೋದ ತಕ್ಷಣ ಇಬ್ಬರಿಗೂ ದೃಷ್ಟಿ ತೆಗಿತೀನಿ. ನಡೀರಿ ಹೋಗೋಣ, ಟೈಮ್ ಆಯ್ತು. ಮುತ್ತಣ್ಣಂಗೆ 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 ಮುತ್ತರಾಜ್ಗೆ ಮುತ್ತರಾಜ್ಗೆ ಮುತ್ತಣ್ಣಂಗೆ. ಅಂತೇಳಿ ನಾನು ಆ ದೇವರನ್ನು ಪ್ರಾರ್ಥಿಸ್ಕೊಳ್ತೀನಿ. ನಿಮ್ಮ ಆಶೀರ್ವಾದ ಇದೆ ಅಂದಮೇಲೆ ಎಲ್ಲ ಒಳ್ಳೇದಾಗತ್ತಮ್ಮ. ಅಂಜಲಿ, ಈ 5 ಜೋಡಿಗಳ ಮದುವೆ ನಡೆದ್ಬಿಟ್ರೆ ತಾಳಿ ದೋಷ ನಿವಾರಣೆ ಆಗುತ್ತೆ. ಆಮೇಲೆ ನನ್ನ ಮುತ್ತು ಮಾವನ ಮದುವೆಗೆ 90% ಪ್ರಾಬ್ಲಮ್ ಸಾಲ್ವ್ ಆದಾಗೆ. ದೇವರಿಗೆ ಪೂಜೆ ಮಾಡಿ ಎಲ್ರಿಗೂ ಆರತಿ ಕೊಡಮ್ಮ. ಮಾಯಾ, ನೀನೊಂದು ಕೆಲಸ ಮಾಡು, ಯಾರಿಗೂ ಗೊತ್ತಾಗ್ದಿರೋ ಥರ ನೀನು ಮತ್ತೆ ಮುತ್ತು ಸರು ಆ ಜೋಡಿಗಳ ಮಧ್ಯೆ ಹೋಗಿ ನಿಂತ್ಕೊಬಿಡಿ. ನಿಮ್ಮ ಮಧ್ಯೆ ಮಾಡಿ ಮುಗಿಸ್ಬಿಡೋಣ. ನಾನು ಅದೇ ಯೋಚನೆ ಮಾಡ್ತಿದ್ದೀನಿ. ಇರು ನೋಡೋಣ ಮುತ್ತು ಮಾವ ಯಾವ ಮೂಡಲ್ಲಿದ್ದಾರೆ ಅಂತ. ನಮಸ್ಕಾರ ಪುರೋಹಿತ್ರೆ. ಆರತಿ ಬೆಳಗಬೇಕು, ಪೂಜೆ ಮಾಡಬೇಕು, ಎಲ್ಲ ಕೆಲಸ ಅವ್ರಿಗೆ ಕೊಟ್ಟರೆ ಹೆಂಗೆ? ಬೆಳ್ಳಿನೂ ನಮ್ಮನೆ ಹುಡುಗಿನೇ, ಸಣ್ಣ ಪುಟ್ಟ ಕೆಲಸ ಅವಳಿಗೂ ಕೊಡಿ. ಇಲ್ಲ ಇಲ್ಲ, ಹಾಗೆಲ್ಲ ಮಾಡೋಕ್ಕಾಗಲ್ಲ. ಎಲ್ಲ ಆಗತ್ತೆ ಪುರೋಹಿತ್ರೆ. ಶರ್ಮಿಲಕ್ಕ, ಹೆಂಗೆ ಎಲ್ಲ ತಯಾರಿ ಕರೆಕ್ಟ್ ಆಗಿದೆಯಲ್ಲ? ಪಟ್ಟುಮ ಬರಲಿಲ್ವಾ? ರೈತರೆ ಅಲ್ಲಿ ನೋಡಿ, ಪಾಪ ಖುಷಿ ಖುಷಿಯಾಗಿದ್ದಾರೆ. ಯಾಕೆ ಅವ್ರನ್ನ ಡಿಸ್ಟರ್ಬ್ ಮಾಡೋದು ಅಂತ. ಇವರೆಲ್ಲ ನಮ್ಮನೆ ಕುಟುಂಬದವ್ರೆ, ಅವರೆಲ್ಲ ಪೂಜೆ ಮಾಡ್ಬೋದಲ್ವಾ? ಅದು ಹಾಗಾಗಲ್ಲಪ್ಪ. ಮದುವೆ ಹೇಗ್ಬೇಕು ಹಾಗೆ ಮಾಡೋಕ್ಕಾಗಲ್ಲ. ಯಾರು ಮದುವೆ ಆಗಬೇಕು ಅವರೇ ಮಾಡಬೇಕು. ಶರ್ಮಿಲಕ್ಕ, ಅಕ್ಕ, ನೀವು ಇವರು ಮುತ್ತಣ್ಣನ ತಂಗಿನೇ, ಇವ್ರು ಮಾಡ್ಬೋದು. ನಮ್ಮ ಬೆಳ್ಳಿ ಇದಾರಲ್ಲ ಶರ್ಮಿಲಕ್ಕ, ಅಕ್ಕ, ನೀವು ಪುರೋಹಿತ್ರೆ, ಬೆಳ್ಳಿ ಅಂತ ಮುತ್ತಣ್ಣನ ಅತ್ತೆ ಮಗಳೇ, ನಾವೆಲ್ಲ ಒಂದೇ ಕುಟುಂಬ. ಸಣ್ಣ ಪುಟ್ಟ ಕೆಲಸ ಮಾಡ್ಲಿ ಬಿಡಿ. ಮಾಯ ಏನಾದ್ರು ಕೇಳಿದ್ರೆ ನಾನ್ ನೋಡ್ಕೊಂತೀನಿ ಪುರೋಹಿತ್ರೆ. ಸರಿ, ನೀನೇ ಪೂಜೆ ಮಾಡ. ಮಾಡು ಬೆಳ್ಳಿ, ಪಟ ಪಟ ಅಂತ. ಸಗರಿ ಮಗರಿ
ಇದೇನೇ ಇದು ಬೆಳ್ಳಿ ದೀಪ ಹಚ್ತಿದ್ದಾಳೆ, ನಾನು ಹಚ್ಬೇಕಲ್ವಾ? ಮಾಯಾ ಅವಳು ಮನೆ ಕೆಲಸದವಳು ಕಣೆ, ಅವಳಿಗೆ ಕೆಲಸ ಮಾಡಿ ಮಾಡಿ ಅಭ್ಯಾಸ ಇರುತ್ತೆ. ನೀನೇನು ತಲೆ ಕೆಡ್ಸ್ಕೊಬೇಡ. ನೀನು ಯಾವಾಗಲೂ ಕುತ್ಕೊಂಡು ಮಹಾರಾಣಿ ಥರ ಆರ್ಡ್ರ್ ಮಾಡ್ಬೇಕಷ್ಟೇ. ಹಾಗೆ ಹೇಳ್ತಿದ್ಯಾ? ಸರಿ ಬಿಡು. ಇದೇನೇ ಇದು ಆರತಿ ಬೆಳಗೋದಕ್ಕೂ ರೆಡಿ ಆಗಿದ್ದಾಳೆ. ಆರತಿ ತಾನೇ, ಬೆಳಗ್ಲಿ ಬಿಡು. ಮುಖ್ಯವಾಗಿ ತಾಳಿ ಕೊಟ್ಬಿಟ್ಟು ಜೋಡಿಗಳಿಂದ ಆಶೀರ್ವಾದ ಪಡ್ಕೋಬೇಕು, ಅದು ಮುಖ್ಯ ನಿನ್ಗೆ. ಇದೆಲ್ಲ ಕೌಂಟು ಬರಲ್ಲ ಕಣೆ. ಯಾವುದಕ್ಕೂ ನಾನು ಹೋಗಿ ವಿಚಾರಿಸ್ತೀನಿ ಇರು. ಮಾಯವ್ರ ಒಂದು ನಿಮಿಷ, ಭೈರವ್ ಫೋನ್ ಮಾಡಿದ್ರು, ತುಂಬ ಕೂಗಾಡ್ತಿದ್ರು. ಅವನಿಗೆ ಹೇಳಿದೆ ನಾನು ಎಲ್ಲ ಅರೇಂಜ್ಮೆಂಟ್ಸ್ ನೀಟಾಗಿ ಮಾಡು ಅಂತ. ಮಾಡಿದ್ದಾನೆ, ಆದರೆ ಇಲ್ಲಿಗೆ ಬಂದಿಲ್ಲ ನೋಡು. ಫೋನ್ ಕೊಡಿ. ನಾನು ಮತ್ತೆ ಕಾಲ್ ಮಾಡೋದಕ್ಕೆ ಟ್ರೈ ಮಾಡಿದೆ, ನೆಟ್ವರ್ಕೇ ಸಿಗಲ್ಲ. ಬನ್ನಿ ಆ ಕಡೆ ಹೋಗೋಣ. ಹಾಂ ಬನ್ನಿ. ನೋಡಮ್ಮ, ಎಲ್ರಿಗೂ ಮಂಗಳಾರತಿ ಕೊಟ್ಟು ಬಾ ಅಮ್ಮ. ಪೂಜೆ ಆಗೋಯ್ತು, ಆ ಮುಹೂರ್ತ ಮೀರಿ ಹೋಗ್ತಾ ಇದೆ. ಹೂವಿನ ಹಾರ ಬಂದಿದೆ, ಹಾರ ಬದಲಾಯಿಸ್ಬೇಕಲ್ಲ. ಬೆಳ್ಳಿ ಇದ್ದಾಳಲ್ಲ, ಬೆಳ್ಳಿ ಎಲ್ರಿಗೂ ಹಾರ ಕೊಟ್ಬಿಡ್ತಾಳೆ ಬಿಡಿ. ಷಣ್ಮುಗಣ್ಣ ನಾನಾ? ನೀನಮ್ಮ ಪುರೋಹಿತ್ರ ಹೇಳ್ತಾ ಇಲ್ವಾ, ಮುಹೂರ್ತ ಮೀರೋಗ್ತಿದೆ ಅಲ್ಲ ಪುರೋಹಿತ್ರೆ? ಈ ಮಾಯ ಮತ್ತೆ ಎಲ್ಲಿ ಹೋದ್ಲು? ಎಲ್ಲೂ ಹೋಗ್ಬೇಡ, ಇಲ್ಲೇ ಇರು ಅಂತ ಹೇಳಿದೆ. ಹೇಳಿದ ಮತ್ತೆ ಒಂದು ಕೇಳಲ್ಲ. ಅಂಜಲಿ, ಮಾಯ ಎಲ್ಲಿ? ಅಕ್ಕ, ಗೌತಮ್ ಜೊತೆ ಈ ಕಡೆ ಓದ್ಲಕ್ಕ. ಅಯ್ಯೋ, ಮೊದಲು ಹೋಗೋಣ, ಕರ್ಕೊಂಡ್ ಬಾ, ಬೇಗ ಹೋಗು. ಸರಿ. ಗೌತಮ್, ಯಾಕೋ ಫೋನ್ ಕನೆಕ್ಟ್ ಆಗ್ತಿಲ್ಲ, ಮತ್ತೆ ಕಾಲ್ ಬಂದರೆ ಕೊಡಿ, ಸರಿನಾ? ಹಾಂ, ಒಂದು ನಿಮಿಷ. ಅವರು ತುಂಬ ಏನೋ ರೇಗಾಡ್ತಿದ್ರು, ಏನು ಅಂತ ಗೊತ್ತಾಗಿಲ್ಲ. ಇನ್ನೊಂದ್ಸತಿ ಟ್ರೈ ಮಾಡ್ತೀನಿ. ಅವ್ರು ನಿಮಗೇನೋ ಫೋನ್ ಮಾಡಿದ್ರಾ? ನೋಡಿ ನಿಮಗೆ ಮೆಸೇಜ್ ಹಾಕಿದಾರಾ ಅಂತ. ನನಗೆ ನೆಟ್ವರ್ಕೇ ಇಲ್ಲ ಗೌತಮ್. ಯಾಕೋ ಗೊತ್ತಿಲ್ಲ, ತುಂಬ ಕೂಗಾಡ್ತಿದ್ರು, ತುಂಬ ಕಿಚ್ಚಾಡ್ತಿದ್ರು. ನಿಮ್ಮ ಜೊತೆ ಮಾತಾಡಬೇಕು ಬೇಗ ಟ್ರೈ ಮಾಡಿ ನೋಡಿ. ಇನ್ನೊಂದ್ಸತಿ ನೋಡಿ. ಇಲ್ಲ ಗೌತಮ್, ಕನೆಕ್ಟ್ ಆಗ್ತಿಲ್ಲ. ಇನ್ನೊಂದ್ಸಲಿ ಕಾಲ್ ಬಂದು ನನಗೆ ಕೊಡಿ, ಸರಿನಾ? ಒಂದು ನಿಮಿಷ, ಅವ್ರದ್ದು ಇನ್ನೊಂದು ನಂಬರ್ ಇದೆ, ಅದಕ್ಕೆ ಕಾಲ್ ಮಾಡಿ. ಮಾಯಾ, ನೀನ್ ಎಲ್ಲಿ ಅಂತ ಹುಡುಕೋದು? ಇಲ್ಲಿ ಏನ್ ಮಾಡ್ತಿದ್ಯಾ ನೀನು? ಅಲ್ಲಿ ಶರ್ಮನಕ್ಕ ಬೈತಿದ್ದಾರೆ, ನಡಿ ಹೋಗೋಣ ಬೇಗ ಬಾ. ನಡಿ. ಬೆಳ್ಳಿ, ನನ್ನ ಮಾತು ಕೇಳು, ನೀನು ಹೋಗಿ ಹಾರ ಕೊಡೋದು. ಎಷ್ಟು ಹೇಳಿದ್ರು ಆ ಮಾಯನ ಕಂಟ್ರೋಲೇ ಮಾಡೋಕ್ಕಾಗಲಿಲ್ಲ. ಆ ಅಂಜಲಿ ಬಂದು ಎಲ್ಲ ಹಾಳು ಮಾಡ್ಬಿಟ್ರು. ಇರಲಿ ಬಿಡು, ನಾನು ನೋಡ್ಕೊತೀನಿ. ಈ ರೀತಿ ಮಾಡಿದರೆ ತಾಳಿಗಳು ಶುದ್ಧವಾಗುತ್ತೆ, ಮತ್ತೆ ಮದುವೆಯಾಗಿರೋ ಜೋಡಿಗಳು ಅನ್ಯೋನ್ಯವಾಗಿ ಬಾಳ್ತಾರೆ ಅಂತ ನಂಬಿಕೆ. ಸರಿ ಗುರುಗಳೇ. ಮಾಯ, ಹೋಗಿ ಕಲ್ಯಾಣಿಯಿಂದ ನೀರು ತಗೊಂಡ್ ಬಾ, ಬೇಗ ಹೋಗು. ಮಾಂಗಲ್ಯ ಪೂಜೆಗೆ ನೀರು ತರಬೇಕಾದ್ದು ಬೆಳ್ಳಿ, ನೀನ್ ಯಾಕಮ್ಮ ಹೋಗ್ತಾ ಇದೀಯಾ?